ನಮಸ್ಕಾರ, ನಾನು ವಿನಯ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಿಶರ್ ಟಿವಿ. ಇವತ್ತು ಎರಡನೇ ಪ್ರೆಸ್ ಕಾನ್ಫರೆನ್ಸ್ ಏನಿತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ. ಪ್ರೆಸ್ ಕ್ಲಬ್ನಲ್ಲಿ ಒಂದು ಮೀಟಿಂಗ್ ನಡೀತು. ಇದು ಏನು ವಿಚಾರ ಅಂತಂದರೆ, ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಫೆಡರೇಷನ್ ಏನಿದೆ ಇವರ ವತಿಯಿಂದ ನಡೆದಂಥ ಒಂದು ಇದು 1972ರ ಒಂದು ಕಾನೂನು ಏನಿತ್ತು ಅಪಾರ್ಟ್ಮೆಂಟ್ ಓನರ್ಸ್ಗೆ ಫೆಡರೇಷನ್ ಇತ್ಯಾದಿ ಸಂಬಂಧಪಟ್ಟಾಗೆ, ಆ ಕಾನೂನಲ್ಲಿ ಕೆಲವೊಂದು ಲೋಪದೋಷಗಳು ಇದ್ವು ಮತ್ತು ಎಲ್ಲವೂ ಕೂಡ ಮಾಲೀಕರಿಗೆ ಉಪಯುಕ್ತವಾಗಿ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಏನಿದೆ, ಈ ಸರ್ಕಾರದಲ್ಲಿ ಒಂದು ಡೆವಲಪ್ಮೆಂಟ್ಸ್ ಆಗಿದೆ ಮತ್ತು ಅಮೆಂಡ್ಮೆಂಟ್ಸ್ ಆಗಿದೆ. ಇದು ಕಾನೂನು ಆಗೋ ನಿಟ್ಟಿನಲ್ಲಿ ಮುಂದುವರೆದಿದೆ. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಫೆಡರೇಷನ್ ಅವರು ಹೇಳಿದ್ದು. ಈ ಕುರಿತಂತ ಒಂದು ವರದಿ ಇಲ್ಲಿದೆ, ದಯವಿಟ್ಟು ನೋಡಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೈ ಹಿಂದ್. ವಿಧೇಯಕ ಏನಿದೆ ಇದು ನಮ್ಮ ಪ್ರಮುಖ ಬೇಡಿಕೆಗಳು ಅಥವಾ ಪ್ರಮುಖ ವಿಷಯಗಳಲ್ಲಿ ಒಂದಾಗಿತ್ತು. ಇದೇ ವಿಚಾರವಾಗಿ ನಿಮ್ಮ ಹತ್ರ ನಾವು ಡಿಸೆಂಬರ್ ಒಮ್ಮೆ ಬಂದಿದ್ವಿ, ಮತ್ತೆ ಪುನಃ ಮಾರ್ಚಲ್ಲಿ ಬಂದಿದ್ವಿ. ಆವಾಗ ಏನಿತ್ತು ನಮ್ಮ ಬೇಡಿಕೆ, ಅದನ್ನು ಆದಷ್ಟು ಬೇಗ ಅಸೆಂಬ್ಲಿಯಲ್ಲಿ, ಆದಷ್ಟು ಬೇಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಗೀಕರಿಸಬೇಕು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಥವಾ ಅದನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದೊಂದು ವಿಚಾರ ಇತ್ತು. ಆಗಿನ ಆಗ್ರಹ ಏನಿತ್ತು ಇವತ್ತು ಅದು ಸತ್ಯ ಆಗಿದೆ, ಅಂದ್ರೆ ಆ ಬೇಡಿಕೆ ಈಡೇರಿದೆ. ಈ ವಿಚಾರವಾಗಿ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವ ವಿಚಾರವಾಗಲಿ ಅಥವಾ ಆ ವಿಧೇಯಕ ಮಂಡನೆ ಆಗಿ ಪಾಸ್ ಆಗಿದೆ ಅಥವಾ ಅಂಗೀಕಾರ ಆಗಿದೆ. ನಿಮ್ಗೆ ನೆನಪಿರ್ಬೋದು, 21ನೇ ತಾರೀಕು ವಿಧಾನಸಭೆಯಲ್ಲಿ ಅಂಗೀಕಾರ ಆಯಿತು, ಕೆಲವೇ ಗಂಟೆಗಳ ಮುನ್ನ ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಆಯಿತು. ಈ ಸಿಹಿ ಸುದ್ದಿಯನ್ನು ಹಂಚಿಕೊಳ್ಳಿಕ್ಕೆ ಮತ್ತು ಅದರ ವಿಚಾರವಾಗಿ ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ. Today we are in a very happy place, after a long let me call it, persuasion, struggle, convincing various stakeholders to bring today into reality. So we can trace the genesis of the previous acts to somewhere in 1972, the Karnataka Apartment Ownership Act, and also some of the apartments are registered under the prior acts of Karnataka Cooperative Societies Act as well as Karnataka Societies Registration Act, which were passed in 59-60. ಮೇಜರ್ ಥಿಂಗ್ಸ್ ನಾವು ಯಾವತ್ತೂ ನಾವು ಕವರ್ ಮಾಡಿದ್ದೀವಿ ಅಂತಂದ್ರೆ ಅದಕ್ಕೆ ನಾವು ಹ್ಯಾಪಿಯಾಗಿ ಖುಷಿಯಾಗಿ. ಇನ್ನ ನಾವು ಡೀಟೇಲ್ ಆಗಿ ಹೋಗ್ಬೇಕು ಅಂತಂದ್ರೆ ಸುಜಾತ ಅವರು ಮಾತಾಡ್ತಾರೆ. ಫಸ್ಟ್ ಒಂದು ವಿಷಯ ಎಲ್ಲರೂ ತಿಳ್ಕೋಬೇಕು. ಹಳೇದು ಇರೋದು ಆಕ್ಟ್ 1972 ಆಕ್ಟ್, ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972. ಆಮೇಲೆ ಕೋಫಾ ಅಂತ ಒಂದು ಆಕ್ಟ್, ಕರ್ನಾಟಕ ಫ್ಲಾಟ್ಸ್ ಓನರ್ಶಿಪ್ ಆಕ್ಟ್. ಅದು ಎರಡು ಆಕ್ಟ್ ರಿಪೀಲ್ ಆಗಿದೆ. ದಟ್ ಮೀನ್ಸ್ ಆ ಎರಡು ಆಕ್ಟ್ ಬದಲು ಈ ಆಕ್ಟ್ ತಂದಿದ್ದಾರೆ. ಈ ಆಕ್ಟ್ ತರೋದಕ್ಕೆ what is the importance and significance of this act ಅಂದ್ರೆ, we had many problems. First, ownership correct ಆಗಿ ಎಸ್ಟಾಬ್ಲಿಷ್ ಆಗಿಲ್ಲ. ಕೆಲವೊಬ್ಬರಿಗೆ ಕಾಮನ್ ಏರಿಯಾಸ್ ಆರ್ ಕಾಮನ್ ಅಮ್ಯುನಿಟೀಸ್, ಲ್ಯಾಂಡ್, ಯೂಡಿಎಸ್ ಇದೆಲ್ಲ ಕನ್ವೆ ಆಗಿರಲಿಲ್ಲ. ಆಮೇಲೆ ವಿತಿನ್ ಅಪಾರ್ಟ್ಮೆಂಟ್ಸ್ ಜಗಳ ಇದ್ರೆ ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು, ಅದಕ್ಕೊಂದು ದಾರಿ ಇರಲಿಲ್ಲ. ದಟ್ ಈಸ್ ದ ರೀಸನ್ ವೈ ದಿಸ್ ಆಕ್ಟ್ ಹ್ಯಾಸ್ ಬೀನ್ rolled out and it has been passed. The bill is passed. We are expecting the assent of governor in next couple of weeks or days or whatever we are expecting. So ಈ ಆಕ್ಟ್ ಪ್ರಕಾರ ನಾನು ಫಸ್ಟ್ ಹೇಳಬೇಕಾಗಿದ್ರೆ ಒಂದು ತಿಳ್ಕೋಬೇಕು. ಫಸ್ಟ್ ನಾವು ಮೆಜಾರಿಟಿ ಆಫ್ ಅಸ್ ಆರ್ ಇನ್ ದಿ ಅಪಾರ್ಟ್ಮೆಂಟ್ ಅಲ್ವಾ? ಸೊ ನಮ್ದು ಓನರ್ಶಿಪ್ ಕರೆಕ್ಟ್ ಇದೆಯಾ? ಫಸ್ಟ್ ನಮ್ದು ಡಾಕ್ಯುಮೆಂಟ್ ಟೈಟಲ್ ನಮ್ದು ಸಿಕ್ಕಿದೆಯಾ? ನಾವು ಇರೋ ಫ್ಲಾಟ್ಗೆ ನಮ್ದು ಟೈಟಲ್ ಇದೆಯಾ? ಓನರ್ಶಿಪ್ ಸಿಕ್ಕಿದೆಯಾ? ನಾವು ಇದೆಯಾ ಏನು ಟ್ರಾನ್ಸ್ಫರ್ ಮಾಡೋ ಪರಿಸ್ಥಿತಿನಲ್ಲಿ ಇದೆಯಾ? ಹೆರಿಟಬಿಲಿಟಿ ಇದೆಯಾ? ಇದು ಫಸ್ಟ್ ಈ ಆಕ್ಟ್ ಪ್ರೊಟೆಕ್ಟ್ ಮಾಡಬೇಕು, ನಂಬರ್ 1. ನಂಬರ್ 2, ನಾವು ಅಲ್ಲಿ ವೆನ್ ವಿ ಆರ್ ಲಿವಿಂಗ್ ಇನ್ ಅನ್ ಅಪಾರ್ಟ್ಮೆಂಟ್ ನಮ್ಗೆ ಕೆಲವೊಂದು ರೈಟ್ಸ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ರೈಟ್? ಆಮೇಲೆ ಪ್ರಮೋಟರ್ಸ್ಗೂ ಒಂದು ಡ್ಯೂಟೀಸ್ ಇದೆ. ಪ್ರಮೋಟರ್ಸ್ ಇನ್ ದ ಸೆನ್ಸ್ ಯಾರು ನಮಗೂ ಫ್ಲಾಟ್ ಕಟ್ಟಿ ಕೊಟ್ಟಿದ್ದಾರೋ, ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿದ್ದಾರೋ ಅವ್ರಿಗೂ ಕೆಲವೊಂದು ಪ್ರಮೋಟರ್ಸ್ಗೂ ಸ್ವಲ್ಪ ಡ್ಯೂಟೀಸ್ ಇದೆ. ಅದೆಲ್ಲ ಈ ಆಕ್ಟ್ ಇಸ್ ಪ್ರೊಟೆಕ್ಟಿಂಗ್. ದಟ್ about 6 towers. Each tower used to have an association with it.
Right? Because the face manner covers of finishing, so you should have that separate association. Now in this new act, there is only one association will be available. So there is no point of having multiple association within a particular.